ಬಸವರಾಜ್ ಜಸ್ಟ್ ಹೋಲ್ಡ್ ಆನ್. ಮತ್ತೊಂದು ಬ್ರೇಕಿಂಗ್ ಮಾಹಿತಿ ಬರ್ತಾ ಇದೆ. ಎಸ್, ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಹುಲ್ ಸಿದ್ದು ಮಾತುಕತೆ. ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿದ್ದಾರೆ. ಅದು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಇಬ್ಬರ ಜೊತೆಗೆ ಮಾತನಾಡಿಲ್ಲ, ಪ್ರತ್ಯೇಕವಾಗಿ. ಎಸ್, ಇವತ್ತು ಮೈಸೂರಿಗೆ ಕೇಂದ್ರ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಕೇಂದ್ರ ನಾಯಕ ಬಂದಿದ್ರು. ಆದರೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಡಿಕೆಶಿ ಜೊತೆಗೆ ಮಾತನಾಡಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ರಾಹುಲ್, ಸಿದ್ದು ಹಾಗೂ ಡಿಕೆಶಿ ಅವರ ನಡೆ. ಟ್ರಿಯಾಂಗಲ್ ಅಲ್ಲಿ ನಡೆದಿರತಕ್ಕಂತಹ ಚರ್ಚೆ ಇದು, ಪ್ರತ್ಯೇಕವಾಗಿ ನಡೆದಿರತಕ್ಕಂಥದ್ದು. ಇಲ್ಲಿ ಜಂಟಿಯಾಗಿ ನಡೆದಿಲ್ಲ ಮಾತುಕತೆ, ಪರಸ್ಪರ ಒಂಟಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ಮಾತನಾಡೋದಿದ್ರೆ ಇಬ್ಬರನ್ನು ಕೂಡಿಸ್ಕೊಂಡು ಮಾತನಾಡಬಹುದಾಗಿತ್ತು. ಎಸ್, ನೋಡಿ, ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಯಾವುದೇ ವಿಷಯವನ್ನ ಗುಪ್ತವಾಗಿ ಕಿವಿಯಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೀವೋ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ಮತ್ತೊಂದು ಈ ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಕೈಯನ್ನ ಟಚ್ ಮಾಡೋದ್ರ ಮುಖಾಂತರ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ ಮತ್ತೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರ ಜೊತೆಗೇನೆ ಮಾತನಾಡಬಹುದಾಗಿತ್ತಲ್ಲ. ಹಾಗಾಗಿ ಸಾಕಷ್ಟು ಅನುಮಾನ ಎಡೆಮಾಡಿಕೊಡ್ತಾ ಇದೆ ಈ ಒಂದು ಚರ್ಚೆ. ಬಹಳ ಕಡಿಮೆ ಸಮಯದಲ್ಲಿ ಮಾತನಾಡಿದ್ದಾರೆ. ಸ್ಕ್ರೀನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಿರೋದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ಸ್ಪಾಟ್ ಅಲ್ಲಿ ಡಿಕೆಶಿ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಏನು ಮಾತಾಡ್ತಿರ್ಬೋದು, ಏನು ಎತ್ತ ಅಂತ. ಹಾಗಾಗಿ ಎಲ್ಲ ಅಂದುಕೊಂಡಂತೆ ಇದೀಗ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ಎಲ್ಲ ಮಾತುಗಳಿಗೆ ಈ ಒಂದು ಸನ್ನಿವೇಶ ಇದೀಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಜಸ್ಟ್ ಹೋಲ್ಡ್ ಆನ್. ಮತ್ತೊಂದು ಬ್ರೇಕಿಂಗ್ ಮಾಹಿತಿ ಬರ್ತಾ ಇದೆ. ಎಸ್, ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಹುಲ್ ಸಿದ್ದು ಮಾತುಕತೆ. ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿದ್ದಾರೆ. ಅದು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಇಬ್ಬರ ಜೊತೆಗೆ ಮಾತನಾಡಿಲ್ಲ, ಪ್ರತ್ಯೇಕವಾಗಿ. ಎಸ್, ಇವತ್ತು ಮೈಸೂರಿಗೆ ಕೇಂದ್ರ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಕೇಂದ್ರ ನಾಯಕ ಬಂದಿದ್ರು. ಆದರೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಡಿಕೆಶಿ ಜೊತೆಗೆ ಮಾತನಾಡಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ರಾಹುಲ್, ಸಿದ್ದು ಹಾಗೂ ಡಿಕೆಶಿ ಅವರ ನಡೆ. ಟ್ರಿಯಾಂಗಲ್ ಅಲ್ಲಿ ನಡೆದಿರತಕ್ಕಂತಹ ಚರ್ಚೆ ಇದು, ಪ್ರತ್ಯೇಕವಾಗಿ ನಡೆದಿರತಕ್ಕಂಥದ್ದು. ಇಲ್ಲಿ ಜಂಟಿಯಾಗಿ ನಡೆದಿಲ್ಲ ಮಾತುಕತೆ, ಪರಸ್ಪರ ಒಂಟಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ಮಾತನಾಡೋದಿದ್ರೆ ಇಬ್ಬರನ್ನು ಕೂಡಿಸ್ಕೊಂಡು ಮಾತನಾಡಬಹುದಾಗಿತ್ತು. ಎಸ್, ನೋಡಿ, ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಯಾವುದೇ ವಿಷಯವನ್ನ ಗುಪ್ತವಾಗಿ ಕಿವಿಯಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೀವೋ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ಮತ್ತೊಂದು ಈ ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಕೈಯನ್ನ ಟಚ್ ಮಾಡೋದ್ರ ಮುಖಾಂತರ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ ಮತ್ತೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರ ಜೊತೆಗೇನೆ ಮಾತನಾಡಬಹುದಾಗಿತ್ತಲ್ಲ. ಹಾಗಾಗಿ ಸಾಕಷ್ಟು ಅನುಮಾನ ಎಡೆಮಾಡಿಕೊಡ್ತಾ ಇದೆ ಈ ಒಂದು ಚರ್ಚೆ. ಬಹಳ ಕಡಿಮೆ ಸಮಯದಲ್ಲಿ ಮಾತನಾಡಿದ್ದಾರೆ. ಸ್ಕ್ರೀನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಿರೋದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ಸ್ಪಾಟ್ ಅಲ್ಲಿ ಡಿಕೆಶಿ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಏನು ಮಾತಾಡ್ತಿರ್ಬೋದು, ಏನು ಎತ್ತ ಅಂತ. ಹಾಗಾಗಿ ಎಲ್ಲ ಅಂದುಕೊಂಡಂತೆ ಇದೀಗ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ಎಲ್ಲ ಮಾತುಗಳಿಗೆ ಈ ಒಂದು ಸನ್ನಿವೇಶ ಇದೀಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಜಸ್ಟ್ ಹೋಲ್ಡ್ ಆನ್. ಮತ್ತೊಂದು ಬ್ರೇಕಿಂಗ್ ಮಾಹಿತಿ ಬರ್ತಾ ಇದೆ. ಎಸ್, ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಹುಲ್, ಸಿದ್ದು ಮಾತುಕತೆ. ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿದ್ದಾರೆ. ಅದು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಇಬ್ಬರ ಜೊತೆಗೆ ಮಾತನಾಡಿಲ್ಲ, ಪ್ರತ್ಯೇಕವಾಗಿ. ಎಸ್, ಇವತ್ತು ಮೈಸೂರಿಗೆ
ಕೇಂದ್ರ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಕೇಂದ್ರ ನಾಯಕ ಬಂದಿದ್ರು, ಆದರೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆಶಿ ಜೊತೆಗೆ ಮಾತನಾಡಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ರಾಹುಲ್, ಸಿದ್ದು ಹಾಗೂ ಡಿಕೆಶಿ ಅವರ ನಡೆ. ಟ್ರಿಯಾಂಗಲ್ ಅಲ್ಲಿ ನಡೆದಿರತಕ್ಕಂತಹ ಚರ್ಚೆ ಇದು, ಪ್ರತ್ಯೇಕವಾಗಿ ನಡೆದಿರತಕ್ಕಂಥದ್ದು. ಇಲ್ಲಿ ಜಂಟಿಯಾಗಿ ನಡೆದಿಲ್ಲ ಮಾತುಕತೆ, ಪರಸ್ಪರ ಒಂಟಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ಮಾತನಾಡೋದಿದ್ರೆ ಇಬ್ಬರನ್ನು ಕೂಡಿಸ್ಕೊಂಡು ಮಾತನಾಡಬಹುದಾಗಿತ್ತು. ಎಸ್ ನೋಡಿ, ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಒಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಯಾವುದೇ ವಿಷಯವನ್ನ ಗುಪ್ತವಾಗಿ ಕಿವಿಯಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೀವೋ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಮತ್ತೊಂದು ಈ ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಕೈಯನ್ನ ಟಚ್ ಮಾಡೋದ್ರ ಮುಖಾಂತರ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ ಮತ್ತೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರ ಜೊತೆಗೇನೆ ಮಾತನಾಡಬಹುದಾಗಿತ್ತಲ್ಲ, ಹಾಗಾಗಿ ಸಾಕಷ್ಟು ಅನುಮಾನ ಎಡೆಮಾಡಿಕೊಡ್ತಾ ಇದೆ ಈ ಒಂದು ಚರ್ಚೆ. ಬಹಳ ಕಡಿಮೆ ಸಮಯದಲ್ಲಿ ಮಾತನಾಡಿದ್ದಾರೆ. ಸ್ಕ್ರೀನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಿರೋದು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ಸ್ಪಾಟ್ ಅಲ್ಲಿ ಡಿಕೆಶಿ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಏನು ಮಾತಾಡ್ತಿರ್ಬೋದು, ಏನು ಎತ್ತ ಅಂತ. ಹಾಗಾಗಿ ಎಲ್ಲ ಅಂದುಕೊಂಡಂತೆ ಇದೀಗ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ಎಲ್ಲ ಮಾತುಗಳಿಗೆ ಈ ಒಂದು ಸನ್ನಿವೇಶ ಇದೀಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಜಸ್ಟ್ ಹೋಲ್ಡ್ ಆನ್, ಮತ್ತೊಂದು ಬ್ರೇಕಿಂಗ್ ಮಾಹಿತಿ ಬರ್ತಾ ಇದೆ. ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ರಾಹುಲ್ ಸಿದ್ದು ಮಾತುಕತೆ. ಡಿಕೆಶಿ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿದ್ದಾರೆ. ಅದು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ, ಇಬ್ಬರ ಜೊತೆಗೆ ಮಾತನಾಡಿಲ್ಲ, ಪ್ರತ್ಯೇಕವಾಗಿ. ಇವತ್ತು ಮೈಸೂರಿಗೆ ಕೇಂದ್ರ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಕೇಂದ್ರ ನಾಯಕ ಬಂದಿದ್ರು, ಆದರೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆಶಿ ಜೊತೆಗೆ ಮಾತನಾಡಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ರಾಹುಲ್, ಸಿದ್ದು ಹಾಗೂ ಡಿಕೆಶಿ ಅವರ ನಡೆ. ಟ್ರಿಯಾಂಗಲ್ ಅಲ್ಲಿ ನಡೆದಿರತಕ್ಕಂತಹ ಚರ್ಚೆ ಇದು, ಪ್ರತ್ಯೇಕವಾಗಿ ನಡೆದಿರತಕ್ಕಂಥದ್ದು. ಇಲ್ಲಿ ಜಂಟಿಯಾಗಿ ನಡೆದಿಲ್ಲ ಮಾತುಕತೆ, ಪರಸ್ಪರ ಒಂಟಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ಮಾತನಾಡೋದಿದ್ರೆ ಇಬ್ಬರನ್ನು ಕೂಡಿಸ್ಕೊಂಡು ಮಾತನಾಡಬಹುದಾಗಿತ್ತು. ಎಸ್ ನೋಡಿ, ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಒಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಯಾವುದೇ ವಿಷಯವನ್ನ ಗುಪ್ತವಾಗಿ ಕಿವಿಯಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೀವೋ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಮತ್ತೊಂದು ಈ ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಕೈಯನ್ನ ಟಚ್ ಮಾಡೋದ್ರ ಮುಖಾಂತರ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ ಮತ್ತೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರ ಜೊತೆಗೇನೆ ಮಾತನಾಡಬಹುದಾಗಿತ್ತಲ್ಲ, ಹಾಗಾಗಿ ಸಾಕಷ್ಟು ಅನುಮಾನ ಎಡೆಮಾಡಿಕೊಡ್ತಾ ಇದೆ ಈ ಒಂದು ಚರ್ಚೆ. ಬಹಳ ಕಡಿಮೆ ಸಮಯದಲ್ಲಿ ಮಾತನಾಡಿದ್ದಾರೆ. ಸ್ಕ್ರೀನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ, ಡಿಕೆಶಿ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಿರೋದು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ಸ್ಪಾಟ್ ಅಲ್ಲಿ ಡಿಕೆಶಿ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಏನು ಮಾತಾಡ್ತಿರ್ಬೋದು, ಏನು ಎತ್ತ ಅಂತ. ಹಾಗಾಗಿ ಎಲ್ಲ ಅಂದುಕೊಂಡಂತೆ ಇದೀಗ ಸಾಕಷ್ಟು ಹಲ್ಚಲನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ಎಲ್ಲ ಮಾತುಗಳಿಗೆ ಈ ಒಂದು ಸನ್ನಿವೇಶ ಇದೀಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ